ನಮಸ್ಕಾರ ಎಲ್ರಿಗೂ. ಅರುಣೋದಯ ಕನ್ನಡ ವ್ಲಾಗ್ಸ್‌ಗೆ ಸ್ವಾಗತ. ನಾನಿವತ್ತು ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ 130 ಎಳೆ ದಾರ ತೊಗೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೆ. ಸೊ ನೋಡಿ, ಈ ಥರ ಜಿಗ್ಜಾಗ್ ಮಾಡಿರೋ ಸ್ಯಾರಿಗೆ ಈ ಥರ ಸೂಜಿಗೆ ಹಾಕಿ ನೋಡಿ, ಸೀರೆಯಿಂದ ಆ ಥರ ಕೈ ಅಡ್ಡ ಬರ್ತಿದೆ. ಸೊ ನೋಡಿ, ಈ ಥರ ಒಳಗೆ ಹಾಕಿ ನಿಧಾನವಾಗಿ ಎಳ್ಕೊಳ್ಳಿ. ನಿಮ್ಗೆ ಸೂಜಿಲಿ ತೆಕ್ಕೊಳಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಕ್ರೋಶದಿಂದ ಒಂದು ಸ್ವಲ್ಪ ಹೋಲ್ ಮಾಡಿಕೊಂಡು ಅದ್ರಲ್ಲಿ ಹಾಕ್ಕೋಬೋದು. ನಂಗೆ ಸೀರೆ ಸ್ಮೂತ್ ಇತ್ತು ಅಂತೇಳಿ ಸೂಜಿಲೇನೇ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ. ಅದಾದಮೇಲೆ ಸಣ್ಣದು ಹೆಮ್ಮಿಂಗ್ ಸೂಜಿಲಿ ವಯರ್ ಥ್ರೆಡನ್ನು ತೊಗೊಂಡು ಈ ಥರ ನಾಟ್ ಹಾಕ್ಕೊಳ್ಳಿ. ನಾವು ಕುಚ್ಚೆಲ್ಲಿಂದ ತೊಗೊಂಡಿರ್ತೀವಲ್ಲ ಫಸ್ಟು ಅಲ್ಲೇನೇ ಸ್ಟಾರ್ಟಿಂಗ್ ತೊಗೊಂಡು ಈ ಥರ ನಾಟ್ ಹಾಕ್ಕೋಬೇಕು. ಮತ್ತೆ ಇನ್ನೊಂದು ಸತಿ ನೋಡಿ, ಈ ಥರ ಎಳ್ಕೊಂಡು ನೀಟಾಗಿ ಎಳ್ಕೊಬೇಕು. ಐರನ್ ಮಾಡಿರೋದ್ರಿಂದ ಅದು ನೀಟಾಗಿ ಬರುತ್ತೆ. ಈ ಥರ ಹೆಮ್ಮಿಂಗ್ ಸೂಜಿಲಿ ಅಲ್ಲೇನೇ ತೆಕ್ಕೊಂಡು ಒಂದು ರೌಂಡ್ ಹಾಕಿ ನಾಟ್ ಹಾಕ್ಕೊಳ್ಳಿ. ಈ ಥರನೇ ಒಂದು 3 ಸತಿ ಹಾಕಿದ್ರೆ ಸಾಕಾಗುತ್ತೆ, ನೀಟಾಗಿ ಬರುತ್ತೆ. ಸೂಜಿಗೆ ಹಾಕುವಾಗ ಆ ಕಡೆ 75 ಎಳೆ, ಈ ಕಡೆ 75 ಎಳೆ ಸೇರಿ 130 ಎಳೆ ದಾರ ಇರುತ್ತೆ. ಅದನ್ನು ಫೋಲ್ಡ್ ಮಾಡಿದಾಗ 260 ಎಳೆ ಆಗುತ್ತೆ. ನೋಡಿ ಈ ಥರ. ಅದು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿರೋದು ಏನಕ್ಕಂದರೆ ಇನ್ನೊಂದು ಕಾಂಬಿನೇಷನ್ ದಾರ ಹಾಕೋಣ ಅಂಥೇಳಿ. ಒಂದು ಸತಿ ಸೂಜಿ ಚುಚ್ಚಿ ಮತ್ತೆ ಅದು ನಮ್ಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ನಾನು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಿಮಗೆಲ್ಲ ಒಂದೇ ರನ್ನಿಂಗೇ ಬೇಕು ಅಂತೇಳಿದ್ರೆ ಒಂದೇ ದಾರನೇ ಹಾಕ್ಕೋಬೋದು. ಇಲ್ಲ ಅಂತೇಳಿದ್ರೆ ಅದು ಅರ್ಧ, ಇದು ಒಂದು ಸ್ವಲ್ಪ ಅರ್ಧ ದಾರ ಆ ಥರ ಹಾಕ್ಕೊಂಡು 4 ಒಂದು ಕಲರ್ ಹಾಕಿದ್ರೆ ಮತ್ತೆ ಇನ್ನೊಂದು ಕಲರ್ ದಾರನ ಹಾಕ್ಕೊಂಡು ಹೋಗ್ಬೋದು. ನಾನು 4 ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಒಂದು ಕಲರ್ ಮಾತ್ರ ಪಲ್ಲು ಇದೆಯಲ್ಲ ಆ ಕಲರ್ ತೊಗೊಂಡು ಹಾಕೋತೀನಿ ಕಾಂಬಿನೇಷನ್ನು. ಸರಿ, ಈ ಥರ ನಾಟ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ವರೆಗೂ ಸಹ ಹಾಕೋಬೋದು. ಬೇಬಿ ಕುಚ್ಚು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಪುಟ್ಟದಾಗಿದ್ರೇ ಚೆನ್ನಾಗಿರುತ್ತೆ ಕಟ್ ಮಾಡ್ಕೊಳ್ಳೋದು. ಇದೇ ಥರನೇ ಹಾಕ್ಕೋತಾ ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸೀರೆಗಳಿಗೆ ಅಥವಾ ಮೈಸೂರು ಸಿಲ್ಕ್ ಸೀರೆಗಳು ಅಥವಾ ಕಾಟನ್ ಸ್ಯಾರೀಸ್ಗಳಿಗೆಲ್ಲನೂ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು. ಹೆಮ್ಮಿಂಗ್ ಸೂಜಿ ಚಿಕ್ಕದಾಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹಾಕಿದಾದ್ಮೇಲೆ ಈ ಥರನೇ ಒಂದೇ ಸಮಕ್ಕೆನೇ ನೀಟಾಗಿ ಕಾಣಿಸ್ತಾ ಇರುತ್ತೆ. ಸೊ ನಾನು ಸ್ಯಾರಿ ಪೂರ್ತಿ ಹಾಕಿದ್ದಾದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ನೋಡಿ, ಈಗ ಕಾಂಬಿನೇಷನ್ ದಾರಾನ ಹಾಕ್ಕೋತಾ ಇದ್ದೀನಿ ನಾನು. ನಿಮ್ಗೆ ಅದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದು ಕಲರು ಇದಿದೆಯಲ್ಲ ಕಾಪರ್ ಬಂದಿದೆ, ಸೊ ಕಾಪರು ಸಹ ತೊಗೋಬೋದು ಕಾಂಬಿನೇಷನ್ನ. ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೆಂತು ಅಷ್ಟೇ ಒಂದೇ ಸಮಕ್ಕೆನೇ ಕಟ್ ಮಾಡ್ಕೊತಾ ಹೋಗಬೇಕು. ಬೇಗನೆ ಆಗೋಗುತ್ತೆ ಈ ಕುಚ್ಚು. 1 ಅವರ್ ಅಥವಾ 1.5 ಅವರ್ ಅಷ್ಟೊತ್ತಿಗೆ ಫಸ್ಟ್ ಸ್ಟಾರ್ಟಿಂಗ್ ಕಲ್ತಿರೋರಿಗೆ 1.5 ಅವರ್ ಬೇಕಾಗುತ್ತೆ. ಸೊ ಚೆನ್ನಾಗಿ ರೂಢಿ ಇರೋರಿಗಾದರೆ 1 ಅವರ್ ಅಷ್ಟೊತ್ತಿಗೆಲ್ಲನೂ ಸಹ ಕೂತು ಎದ್ದೇಳ್ದೇನೆ ಕಟ್ತೀವಿ ಅಂತ ಹೇಳಿದ್ರೆ 1 ಅವರ್ ಅಷ್ಟೊತ್ತಿಗೆಲ್ಲನೂ ಕಟ್ಬಿಡ್ಬೋದು. ತುಂಬಾ ಈಸಿ ಇದು. ಮದುವೆ ಫಂಕ್ಷನ್ಗಳಿಗೆ ಹೊಸ ಸ್ಯಾರಿ ತೊಗೊಂಡಿದ್ದೀವಪ್ಪ, ಇದು ಕಟ್ಟಿಸಿಲ್ಲ ಕುಚ್ಚು ಅಂತ ಹೇಳಿದ್ರೆ ಬೇಗನೆ ಆಗೋಗುತ್ತೆ. ನೋಡಿ, ಈ ಥರ ಹಾಕೋದ್ರಿಂದ ಮೇಯ್ನ್ ಟೈಮ್ ಜಾಸ್ತಿ ತೊಗೊಳ್ಳಲ್ಲ ಈ ಕುಚ್ಚು ಕಟ್ಟೋದಕ್ಕೆ. ಏನಂದರೆ ಕಾಂಬಿನೇಷನ್ ನೋಡ್ಕೋಬೇಕಾಗುತ್ತೆ. ದಾರ ತೊಗೊಂಡು ಫಸ್ಟೇನೆ ಕಾಂಬಿನೇಷನ್ ನೋಡಿ ಇಟ್ಕೊಂಡಿದ್ದೆ ಸೊ 1 ಅವರ್ ಅಷ್ಟೊತ್ತಿಗೆನೇ ಫಿನಿಷ್ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮ್ಗೆ ಈ ಥರ ಕುಚ್ಚು ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಔಟ್ಪುಟ್ ಈ ಥರ ಬಂದಿದೆ. ಅದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಕಲಿಯೋರಾದರೆ ಫಸ್ಟ್ ಟೈಮ್ ನಿಮ್ಮ ಸೀರೆಗಳಿಗೇನೆ ಈ ಥರ ಹಾಕಿ ಕಲ್ತ್ಕೊಂಡು ನೀವು ಸಹ ಅರ್ನಿಂಗ್ಸನ್ನು ಮಾಡ್ಬೋದು. ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.